ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ತಂಬ್ಲೈನ್ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಇವತ್ತು ಬಂದು ಕುಕ್ಕಿಂಗ್ ವಿಡಿಯೋ. ನಮ್ಮ ಮಂಡ್ಯ ಸೈಡು ಯಾವ ಥರ ಚಿಕನ್ ಚಾಪ್ಸ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಆಮೇಲೆ ಇದನ್ನು ನಾವು ಅರ್ಧ ಗಂಟೆನಲ್ಲೇ ಮಾಡ್ಕೋಬೋದು. ನಾನು ಇಲ್ಲಿ 2 kg ಚಿಕನ್ನ ತೊಗೊಂಡಿದ್ದೀನಿ. ಇದನ್ನು 2 to 3 ಟೈಮ್ಸು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ್ಮೇಲೆ ನಾವು ಇವಾಗ ಮಸಾಲಾಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ತೊಗೊಂಡು ಗ್ರೈಂಡ್ ಮಾಡ್ಕೋಬೇಕು. ನಾನು 2 kg ಚಿಕನ್ಗೆ ಮೀಡಿಯಮ್ ಸೈಜ್ 7 ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 4 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತೊಗೊಂಡು ಬಿಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಮೀಡಿಯಮ್ ಸೈಜು ಒಂದು 17 ಹಸಿಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನು ಚಕ್ಕೆ ಲವಂಗ ಪೌಡರು, ಅರ್ಧ ಚಮಚ ಅರಿಶಿಣದ ಪುಡಿ, ಆಮೇಲೆ ಕ್ಲೀನ್ ಮಾಡ್ಕೊಂಡಿರುವಂತಹ ಪುದೀನ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಮಿಕ್ಸಿ ಗ್ರೈಂಡ್ ಒಳಗಡೆ ಹಾಕ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ 1 ಟೇಬಲ್ ಸ್ಪೂನು ಮೆಣಸು, ಆಮೇಲೆ ನಾವು ಶುಂಠಿನ ಕ್ಲೀನ್ ಮಾಡಿ ಜಜ್ಜಿಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ಶುಂಠಿ ಹಾಕೋತಿದ್ದೀವಿ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇವಾಗ ಮಸಾಲ ಚೆನ್ನಾಗಿ ಗ್ರೈಂಡ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಕಡಾಯಿನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ನಾವು ಚಿಕನ್ನ ಕಡಾಯಿಗೆ ಹಾಕಬೇಕು. ಒಂದು 5 ಮಿನಿಟ್ಸು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇಲ್ಲಿ ಈಸ್ಟರ್ನ್ ಚಿಕನ್ ಮಸಾಲಾನ ಯೂಸ್ ಮಾಡ್ತಿದ್ದೀವಿ. 2 ಟೇಬಲ್ ಸ್ಪೂನು ಮಸಾಲ ಹಾಕೋತಿದ್ದೀವಿ. ಮಸಾಲ ಹಾಕಿದ್ಮೇಲೆ ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವಿಲ್ಲಿ ಮಟನ್ ಸಾಂಬಾರು ಪೌಡ್ರನ್ನ ಸ್ವಲ್ಪ ಹಾಕೋತಿದ್ದೀವಿ. ಆಮೇಲೆ ಅರ್ಧ ಹೋಳಲ್ಲಿ ಅರ್ಧ ಪಾಟ್ ಅಷ್ಟೇ ನಾವು ಕಾಯಿ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಚಿಕನ್ ಚಾಪ್ಸು ಆಲ್ಮೋಸ್ಟ್ ಅರ್ಧ ಬೆಂದಿದೆ. ನೋಡಿ ಕುದಿ ಬರ್ತಿದೆ. ಈ ಥರ ಕುದಿ ಬಂದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಕಾಯಿ ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದಮೇಲೆ ಒಂದು 15 ಮಿನಿಟ್ಸು ಬಿಟ್ಬಿಡಬೇಕು ಚೆನ್ನಾಗಿ ಬೇಯೋದಕ್ಕೆ. ಚೆನ್ನಾಗಿ ಬೆಂದಮೇಲೆ ಈ ಥರ ಇರುತ್ತೆ, ಮಸ್ತ್ ಇರುತ್ತೆ. ಖಾರನೂ ಅಷ್ಟೇ ಸಖತ್ ಚೆನ್ನಾಗಿರುತ್ತೆ. ನಾನು ಇದನ್ನು ಪರೋಟ ಜೊತೆ ತಿಂತಿದ್ದೀನಿ. ಈ ಥರ ಚಿಕನ್ ಚಾಪ್ಸ್ನ ಮಾಡಿಕೊಂಡ್ರೆ ನಾವು ಈ ಚಿಕನ್ ಚಾಪ್ಸಲ್ಲಿ ಚಪಾತಿ, ದೋಸೆ, ಇಡ್ಲಿ, ರೈಸು ತಿನ್ಬೋದು. ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.